ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಗೈಸ್ ನಾನು ಇವತ್ತು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಬರ್ತಾಯಿದ್ದೀನಿ. ನಾನು ಮತ್ತು ನಮ್ಮ ಫ್ರೆಂಡ್ಸು ತುಂಬ ದಿನದಿಂದ ಟ್ರೀಟ್ ಕೊಡಿಸು ಅಂತ ಇದ್ರು. ಬಟ್ ಟ್ರೀಟ್ ಕೊಡ್ಸೋಕ್ಕೆ ನನ್ನ ಹತ್ರ ದುಡ್ಡು ಕೂಡ ಇರಲಿಲ್ಲ. ಅದಕ್ಕೆ ಜಸ್ಟ್ ಪೆಟ್ರೋಲ್ ಹಾಕ್ಸು, ಊಟ ತಿಂಡಿ ನಾನು ಕೊಡಿಸ್ತೀನಿ, ಬಾ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗಿದ್ದು ಬರೋಣ ಅಂದ್ಕೊಂಡು ಬಂದ್ವಿ. ಭಯಂಕರ ಜನ, ಅಂದರೆ ಎಷ್ಟು ಜನ ಇದ್ದರು ಅಂದರೆ ತುಂಬಾ ಜನ, ಸಿಕ್ಕಾಪಟ್ಟೆ ಜನ. ಎಲ್ಲಿ ನೋಡು ಕಾರು, ಎಲ್ಲಿ ನೋಡು ಜನ, ಆ ಥರ ಇತ್ತು. ನಾವು ಬಂದಿದ್ದು ಈವ್ನಿಂಗ್ ಟೈಮಲ್ಲಿ. ತುಂಬ ಚೆನ್ನಾಗಿತ್ತು, ತಂಪಾಗಿತ್ತು. ನೋಡ್ತಾ ಇರ್ಬೋದು ನೋಡಿ. ಇಲ್ಲಿ ಯಾವುದೇ ಕಾರಣಕ್ಕೂ ಕಾಣಿಕೆ ಹಾಕೋಂಗಿಲ್ಲ, ಪೂಜೆ ಮಾಡಿಸೋಂಗಿಲ್ಲ, ಹುಂಡಿ ಅಂತ ಇಲ್ಲವೇ ಇಲ್ಲ. ಜಸ್ಟ್ ನೋಡಬೇಕು, ಹೋಗಬೇಕು ಅಷ್ಟೇ. ಆಮೇಲೆ ಇಲ್ಲಿ ಒಳಗಡೆ ವೀಡಿಯೋ ಆಗಲಿ ಫೋಟೋ ಆಗಲಿ ಯಾವುದೂ ತೆಗಿಯೋಂಗಿಲ್ಲ. ಒಳಗಡೆ ಎಲ್ಲ ನೋಡ್ಕೊಂಡು ಬಂದ್ವಿ, ಚೆನ್ನಾಗಿತ್ತು. ಮತ್ತು ಹೊರಗಡೆ ಬಂದು ನಮ್ಮ ಹುಡುಗರಲ್ಲಿ ಫೋಟೋಶೂಟ್ ಮಾಡೋಕ್ಕೆ ರೆಡಿ ಆದರು. ಹತ್ತತ್ರ ಇಲ್ಲಿ ಒಂದು ಅರ್ಧ ಗಂಟೆ ಅಂತೂ ಫೋಟೋಶೂಟ್ ಮಾಡಿಸ್ತಾಯಿದ್ರು. ನಾನು ಬಂದು ಇಲ್ಲಿ ಪಾರ್ಕಲ್ಲಿ ಕೂತ್ಕೊಂಡೆ, ಆ ಮಗು ಆಡಿಸ್ಕೊತಾ ನೋಡಿ. ನಂತರ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬ್ಯಾಕ್ ಸೈಡ್ ಬಂದ್ವಿ. ಬ್ಯಾಕ್ ಸೈಡಲ್ಲಿ ಇಲ್ಲಿಂದ ಸ್ಟಾರ್ಟ್ ಆದರೆ ಎಂಡ್ವರೆಗೂ ನೀರು ಇರ್ತಾಯಿತ್ತು. ಬಟ್ ನಾವು ಹೋಗಿರೋ ಟೈಮಲ್ಲಿ ನೀರು ತುಂಬಾ ಕಡಿಮೆ ಇತ್ತು. ಅದಕ್ಕೋಸ್ಕರ ಕಾರ್ಗಳನ್ನ ತಗೊಂಡೋಗಿ ಅಲ್ಲಿ ಪಾರ್ಕ್ ಮಾಡಿಕೊಂಡು ಊಟ ಮಾಡೋದು, ಫನ್ನು, ಡ್ಯಾನ್ಸ್ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ನಂತರ ಇಲ್ಲಿ ನೋಡಿದ್ರೆ ನೀವು ಪಾರ್ಕ್ ಸುತ್ತ ತುಳಸಿ ಗಿಡನೇ ನೋಡ್ತಾ ಇರ್ಬೋದು. ನೀವು ಎಲ್ಲಿ ನೋಡ್ರು ತುಳಸಿ ಗಿಡನೇ, ಕೃಷ್ಣನಿಗೆ ಪ್ರಿಯವಾದಂತಹ ತುಳಸಿ ಗಿಡ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾಗಿತ್ತು. ಮನೆಗೆ ಹೋಗೋ ಟೈಮಲ್ಲಿ ಈ KRS ಹತ್ರ ತುಂಬಾ ಟ್ರಾಫಿಕ್ ಆಗೋಯಿತು. ಈ ಹತ್ತತ್ರ 1 ಅವರ್ ಮಾತ್ರ ತುಂಬಾ ಸ್ಟ್ರಗಲ್ ಪಟ್ವಿ ಅಲ್ಲಿಂದ ಹೋಗೋಕ್ಕೆ. ಅಲ್ಲಿ ನೋಡಿ ಜನ ನಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು.